ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಲಯಾಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಸೊ ಏನಪ್ಪ ವಿಷಯ ಅಂದರೆ ಬಿಗ್ ಬಾಸ್ ಇನ್ನೇನು ಫಿನಾಲೆ ಬಂದು ತಲುಪಿದ್ದೀವಿ. ಸೊ ಇವತ್ತೊಂದು ಎಪಿಸೋಡು ಆಗುತ್ತೆ, ನಾಳೆ ಒಂದು ಫೈನಲ್ ಎಪಿಸೋಡ್ ಇರುತ್ತೆ. ಸೊ ಅದರಲ್ಲಿ ಯಾರು ಈ ಬಿಗ್ ಬಾಸ್ ಸೀಸನ್ 10ರ ವಿನ್ನರ್ ಅಂತ ಗೊತ್ತಾಗುತ್ತೆ. ಸೊ ನಾಳೆ ಅಷ್ಟೊಂದೆಲ್ಲ ಕಾಯೋದು ಬೇಕಾಗಿಲ್ಲ. ಸೊ ಬೆಳಿಗ್ಗೆ ಅಷ್ಟೊತ್ತಿಗೆ ಒಂದು ಗೊತ್ತಾಗ್ಬಿಡುತ್ತೆ ಯಾರೊಂದು ವಿನ್ ಆಗಿದ್ದಾರೆ ಅಂತ. ಸೊ ಡಿಸರ್ವಿಂಗ್ ಕ್ಯಾಂಡಿಡೇಟ್ ವಿನ್ ಆಗಲಿ ಅಂತ ನನಗನ್ಸುತ್ತೆ. ಸುಳ್ಳು ಹೇಳೋರು, ಮೋಸ ಮಾಡೋರು, ಸಿಂಪತಿ ತೊಗೊಳ್ಳೋರು, ಸೊ ಗಿಮಿಕ್ ಮಾಡ್ಕೊಂಡು ಬಂದಿರೋರು ಯಾರು ವಿನ್ ಆಗಲಿಕ್ಕಿಲ್ಲ ಅಂತ ಅಂದ್ಕೊತೀನಿ. ಸೊ ಆದರೆ ಸರ್ಪ್ರೈಸು ಅವರ ಅಭಿಮಾನಿಗಳಿಗೆ ಎಲ್ಲೋ ಇಲ್ದಿರೋ ಅಂಥ ಒಂದು ಹರ್ಷೋದ್ಗಾರ ಆಗುತ್ತೆ. ಆಗಲಿ, ನಾನು ಮೊನ್ನೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಆಗಲಿ ಅಂತ. ಯಾಕಂದರೆ ಸೊ ಕೆಲವೊಂದು ಅದಿದು ಕಾಸು ಗೀಸ್ ಎಲ್ಲರೂ ಯಾರು ಕೇಳ್ತಾಯಿದ್ರು, ಪಾಪ ಅವರಿಗಾದರೂ ದುಡ್ಡು ಸಿಕ್ಕಂಗಾಗುತ್ತೆ. ಸೊ ಅದಕ್ಕಾದ್ರೆ ಗೆಲ್ಲಿ ಮಾತಾಡೋಣ. ಸೊ ಮೊದಲನೇದಾಗಿ ಹೇಳೋದಾದರೆ ಇವತ್ತಿನ ಒಂದು ಎಪಿಸೋಡ್ದೊಂದು ಪ್ರೋಮೋ ಕೂಡ ರಿಲೀಸ್ ಮಾಡಿದರು. ಸೊ ಎಲಿಮಿನೇಟ್ ಆದಂಥ ಕಂಟೆಸ್ಟೆಂಟ್ಗಳು ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟಿರುವಂಥ ಒಂದು ವಿಡಿಯೋ ಆಲ್ಮೋಸ್ಟ್ ಎಲ್ಲರೂ ಕೂಡ ಬಂದಿದ್ದಾರೆ. ರೀಸೆಂಟಾಗಿ ಒಬ್ಬ ಸ್ಪರ್ಧಿಯ ಒಂದು ಅಭಿಮಾನಿಗಳು, ಅಂಧ ಅಭಿಮಾನಿಗಳು, ನಾನು ಆವಾಗಲೂ ಮಾತಾಡಿದ್ದೆ ಆ ಡ್ರೋನ್ ಬಗ್ಗೆ, ಏನು ಕಾಗೆ ಕಕ್ಕ ಅದೆಲ್ಲ ಮಾತಾಡಿದೆ. ಆವಾಗ ಈಶಾನಿ ಬಗ್ಗೆ ನಾನು ಆ ಥರ ಒಂದು ಡೈರೆಕ್ಟಾಗಿ ಒಂದು ಗೆಸ್ಟಾಗಿ ಬಂದು ಆ ಥರ ಮಾತಾಡೋದು ತಪ್ಪು ಅಂತ ನಾನು ಕೂಡ ಹೇಳಿದ್ದೆ. ಅದು ಇವಾಗೂ ನಾನು ಹೇಳ್ತೀನಿ, ಆ ರೇಂಜಲ್ಲಿ ಮಾತಾಡಬಾರ್ದು. ಬಟ್ ಅವರ ಒಂದು ಪೋಸ್ಟ್ಗೆ 10 ಲಕ್ಷದ ಮೇಲ್ಗಡೆಗೆ ಒಂದು ಕಮೆಂಟ್ ಬಂದಿದೆ. ಅದರಲ್ಲಿ ಎಂತೆಂಥ ಕಮೆಂಟ್ಗಳಿದ್ದಾವೆ ಅಂದರೆ, ಎಂಥ ಹಲ್ಕ ನನ್ನ ಮಕ್ಕಳು ಅಂತಂದರೆ, ನಿಜವಾಗ್ಲೂ ಅಭಿಮಾನಿಗಳು ಅಂತ ಹೆಸರಲ್ಲಿ ನನ್ನ ಮಕ್ಕಳು ಕಮೆಂಟ್ ಹಾಕ್ತಾರಲ್ಲ, ಎಂಥ ಹಲ್ಕಗಳು ಅಂತಂದರೆ, ಅವಳೇನೋ ಬಂದರು, ಅವ್ರೇನೋ ಅಂದರು, ಅದು ಮುಗೀತು, ಸುದೀಪ್ ಸರ್ ಬೈದರು, ನಾವು ಏನೋ ಒಂದು ಸ್ವಲ್ಪ ತರಟೆ ತೊಗೊಂಡ್ವಿ, ಮುಗ್ದಾಯ್ತು ಅಲ್ಲಿಗೆ. ಅದೆಲ್ಲ ಹಾಕಿದಾದ್ಮೇಲೆ ಕೆಟ್ಟ ಭಾಷೆಗಳಲ್ಲಿ, ಹೊಲಸು ಭಾಷೆಗಳಲ್ಲಿ ಹೋಗಿ ಕಮೆಂಟ್ ಹಾಕೋದಂತೆ. ಈ ನನ್ನ ಮಕ್ಕಳು ಅಭಿಮಾನಿಗಳಂತಿವರು. ನಿಮ್ಮ ಮನೇಲಿ ಅಕ್ಕ ತಂಗಿ ಇರ್ತಾರೆ ತಾನೆ, ಗೊತ್ತಾಗಲ್ವ ನಿಮಗೆ? ಗಚಡ ನನ್ನ ಮಕ್ಕಳು ಅಂತಂದು. ಸೊ ಎಲ್ಲರೂ ಬಂದಿದ್ದಾರೆ, ಈಶಾನಿ ಕೂಡ ಬಂದಿದ್ದಾರೆ, ಆ್ಯಂಡ್ ಪ್ರಥಮ್ ಅವ್ರದ್ದು ಕೂಡ ಒಂದು ಪರ್ಫಾರ್ಮೆನ್ಸ್ ಇದೆ, ಮೈಕಲ್ ಡ್ಯಾನ್ಸ್ ಮಾಡ್ತಿದ್ದಾರೆ. ಸೊ ಈ ಥರದ್ದೆಲ್ಲ ಡ್ಯಾನ್ಸ್ಗಳು ನಡೀತಿದೆ. ಇನ್ನೇನು ಇವತ್ತಿಗೆ 11 ಗಂಟೆಗೆ ವೋಟಿಂಗ್ ಲೈನ್ಗಳು ಕೂಡ ಕ್ಲೋಸ್ ಆಗಿದೆ. ಸೊ ಅದಕ್ಕೋಸ್ಕರನೇ ಈ ಕ್ಲೋಸ್ ಆಗಿದ್ದಾದಮೇಲೆ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆಮೇಲೆ ಸುಮಾರು ಜನ ಹೇಳ್ಬೋದು ಅವರು ಫೇವ್ರೆಟ್ ಪರ್ಸನ್ ಗೆದ್ದಿಲ್ಲ ಅಂತಂದಾಗ, ಸೊ ಯೂಟ್ಯೂಬರ್ಗಳೇ ಇದು ಮಾಡಿದ್ರು, ಅವರು ಇದಕ್ಕೋಸ್ಕರನೇ ಸೋತರು, ಏನೋ ಪೇಡಾಗಿ ಇದು ಮಾಡಿದ್ರು ಅಂತೆಲ್ಲ ಬರ್ತಾರೆ. ಇವರು ಪೇಡ್ ಒಂದು ಫ್ಯಾನ್ ಪೇಜಸ್ಗಳು ನೋಡಿಬಿಟ್ರೆ ನಿಜವಾಗ್ಲೂ ಕಳೆದೋಗ್ಬಿಡ್ತೀರಾ ನೀವು. ಅದರಲ್ಲೂ ಸುಮ್ಮನೆ ಮಾಮೂಲಿ ಫ್ಯಾನ್ ಪೇಡ್ ಅಲ್ಲ ಇವರು. ಅವರ ಒಂದು ಪೇಜಲ್ಲಿ ಇವ್ರ ಫೋಟೋಗಳು ಹಾಕ್ಕೊಂಡು ಅಲ್ಲಿ ಯಾವುದೋ ಬೆಟ್ಟಿಂಗ್ ಆ್ಯಪ್ಗಳದ್ದು ಇದ್ರದ್ದು ಎಲ್ಲ ಅಡ್ವರ್ಟೈಸ್ಮೆಂಟ್ ಮಾಡ್ತಾವ್ರೆ. ಅದರಲ್ಲಿ ದುಡ್ಡು ಎಷ್ಟು ಬರುತ್ತೆ ಗೊತ್ತಾ ನಿಮಗೆ? ಬೆಟ್ಟಿಂಗ್ ಆ್ಯಪ್ಗಳೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ಲೆಕ್ಕ ಹಾಕೊಳ್ಳಿ. ಇವರೆಲ್ಲ ಹಾನೆಸ್ಟ್ ಆಗಿರೋರು, ಜನರಿಗೆ ಮೋಸ ಮಾಡದೇ ಇರೋರು ಇವರೆಲ್ಲ. ಇವರು ನಡೀತಾ ಇದೆ. ಹಾನೆಸ್ಟ್ ಆಗಿದ್ದವ್ರಿಗೆ ಯಾವನಿಗೂ ಇಲ್ಲಿ ಬೆಲೆ ಇಲ್ಲ, ಅರ್ಥ ಆಯ್ತಾ? ನೀವು ನಿಯತ್ತಾಗಿರ್ತೀನಿ ಅಂದ್ರೆ ಇಲ್ಲ. ಡ್ರಾಮಾ, ಸುಳ್ಳು, ಬಕ್ರ ಮಾಡೋದನ್ನ ಕಲ್ಕೊಬೇಕು ಈ ಒಂದು ಸಮಾಜದಲ್ಲಿ. ಓನ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಅಂತಲ್ಲ, ಎಲ್ಲ ಕಡೆಗೂ ಕೂಡ. ಸೊ ಓಕೆ, ಇದೆಲ್ಲ ಬಿಟ್ಟು ಬೇರೆ ಮಾಡೋಣ. ಎಪಿಸೋಡ್ ಬಗ್ಗೆ ಮಾತಾಡೋದ್ರ ಬಗ್ಗೆ ಮಾತಾಡಲಿಕ್ಕೆ ನಾಳೆಯಿಂದ ಇನ್ನೊಂದು ಸ್ವಲ್ಪ ದಿವಸದಿಂದ ಟೈಮ್ ಇದೆ. ಬಟ್ ಇವತ್ತು ಬಿಗ್ ಬಾಸ್ ಒಳಗಡೆಯಿಂದ ಬಗ್ಗೆ ಮಾತಾಡೋದಾದರೆ, ಸೊ ಇವತ್ತಿನ ಒಂದು ಎಪಿಸೋಡಲ್ಲಿ 2 ಎಲಿಮಿನೇಷನ್ ಆಗುತ್ತೆ ಅಂತ ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಾನು. ಸೊ ಇವತ್ತು ನನ್ನ ಪ್ರಕಾರ ಐ ಥಿಂಕ್ ಅಪ್ಡೇಟ್ ಇರೋ ಪ್ರಕಾರನೂ ಕೂಡ ಇವತ್ತು 2 ಎಲಿಮಿನೇಟ್ ಮಾಡ್ತಾರೆ. ಜೊತೆಗೆ ನಾಳೆಗೆ 4 ಇಟ್ಕೊತಾರೆ. 4ರಲ್ಲಿ ಮತ್ತೆ 2 ಎಲಿಮಿನೇಟ್ ಮಾಡಿ ಟಾಪ್ 2ನ ಅಲ್ಲಿ ಸ್ಟೇಜ್ ಮೇಲೆ ಒಂದು ಅನೌನ್ಸ್ ಮಾಡ್ತಾರೆ ವಿನ್ನರ್ ಯಾರು ಅಂತ. ಜೊತೆಗೆ ನನಗನ್ಸಿರೋ ಪ್ರಕಾರ ಇವತ್ತು ಎಲಿಮಿನೇಟ್ ಆಗುವಂಥದ್ದು ಒಂದು ತುಕಾಲಿ ಅಂತೂ ಕನ್ಫರ್ಮು, ತುಕಾಲಿ ಸಂತೋಷ್ ಅವರು. ಇನ್ನೊಂದು ಮೇ ಬಿ ವರ್ತೂರ್ ಸಂತೋಷ್ ಅವರು ಅಂತ ಅಂದ್ಕೊತೀನಿ. ಸರ್ಪ್ರೈಸ್ ಇದ್ರೂ ಗೊತ್ತಿಲ್ಲ, ಮೇ ಬಿ ಸರ್ಪ್ರೈಸ್ ಆ್ಯಂಡ್ ಟ್ವಿಸ್ಟ್ ಎಲ್ಲ ಇರುತ್ತೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಎಲ್ಲ ವೋಟಿಂಗ್ ಪ್ರಕಾರನೇ ನಡೆಸ್ತಾರ ಗುರು ಅಂತಂದರೆ ನನಗೆಲ್ಲೋ ಇಲ್ಲ ಅಂತ ಅನಿಸುತ್ತೆ. ಶೋದ ಒಂದು ಕಾಂಟ್ರಿಬ್ಯೂಷನ್ ಕೂಡ ಮ್ಯಾಟರ್ ಆಗುತ್ತೆ. ಸೊ ಅದನ್ನು ಇಟ್ಕೊಂಡು ಕೂಡ ಅವರು ಥಿಂಕ್ ಮಾಡಿರ್ತಾರೆ. ಸೊ ವೋಟಿಂಗ್ ತೊಗೊಬೋದು, ಒಂದು 50% ವೋಟಿಂಗು, 50% ಕಾಂಟ್ರಿಬ್ಯೂಷನ್ ತೊಗೊತಾರೆ ಅಂತ ಅಂದ್ಕೊತೀನಿ. ಯಾಕಂತಂದರೆ ಎಕ್ಸಾಂಪಲ್ ಸೆಟ್ ಆಗ್ಬಿಡುತ್ತೆ. ಇವಾಗ ಬರೀ ವೋಟಿಂಗಲ್ಲೇ ಮಾಡಿಬಿಟ್ರೆ ಸಿಂಪತಿಯಿಂದ ಜನಗಳು ವೋಟ್ ಹಾಕ್ತಾರೆ. ನಮ್ಮ ಜನಗಳು ಏನು ಬುದ್ಧಿವಂತರ ಎಲ್ಲರೂ ಅಲ್ಲ, ಸ್ವಲ್ಪ ಜನ ಎಮೋಷ್ನಲ್ಗೆ ಇದಕ್ಕೆ ಬಿದ್ದೋಗ್ಬಿಡ್ತಾರೆ. ಯಾಕಂತಂದ್ರೆ ನೋಡಿಲ್ವಾ ಎಂತೆಂಥ ಜನಗಳು ಹೆಂಗೆ ಟರ್ನ್ ಆಗಿ ಹೋಗ್ತಾರೆ ಅಂತ. ಆಮೇಲೆ ವೋಟಿಂಗ್ ಪ್ರಕಾರ ನಂಬೋಕ್ಕಾಗಲ್ಲ. ಇವಾಗ ರಾಜಕಾರಣಿಗಳಿಗೆ ಹೆಂಗೆ ವೋಟ್ ಹಾಕ್ತಾರೆ, ಏನಕ್ಕೆ ವೋಟ್ ಹಾಕ್ತಾರೆ? ಅಣ್ಣ ನಮ್ಗೆ ವೋಟ್ ಹಾಕಿ ಅಣ್ಣ ಅಂತ ಕಾಲಿಗೆ ಬಂದು ಬಿದ್ದುಬಿಟ್ರೆ ಮುಗಿದ ಕತೆ. ಅಲ್ಲಿಗೆ ಕರಳು ಕಿತ್ಕೊಂಡು ಬಂದಿರೋ ರೇಂಜಿಗಾಗಿ ಅವ್ರಿಗೆ ವೋಟ್ ಹಾಕ್ಬಿಡ್ತಾರೆ. ಸೊ ವೋಟಿಂಗ್ ಪ್ರಕಾರನೂ ಕೂಡ ಒಂದು ಹಾನೆಸ್ಟಾಗಿ ನನಗೆ ಅನಿಸಿರೋ ಪ್ರಕಾರ ಆ ಥರ ಸೆಲೆಕ್ಟ್ ಮಾಡಲಿಕ್ಕಾಗಲ್ಲ. ಸೊ ಕಾಂಟ್ರಿಬ್ಯೂಷನ್ ಕೂಡ ಇರಲೇಬೇಕು. 50% ತೊಗೊಂಡು ಮಿಕ್ಕಿರೋದನ್ನ ಬೇಕಾದರೆ ವೋಟಿಂಗಲ್ಲಿ ತೊಗೊಳ್ಳಿ ಅಂತ ನನಗೆ ಅನಿಸುತ್ತೆ. ಸೀಸನ್ ಪೂರ್ತಿ ಸೈಲೆಂಟ್ ಆಗಿದ್ದು ಲಾಸ್ಟ್ ಒಂದು 2 ವೀಕಲ್ಲಿ ರೊಚ್ಚಿಗೆದ್ರೆ ಅವನಿಗೆ ಕೊಡಬೇಕಾ? ಅದು ಎಕ್ಸಾಂಪಲ್ ಸೆಟ್ ಆಗಿಬಿಡುತ್ತೆ. ಏನಿಲ್ಲ, ಹೋಗಬೇಕು, ಅಳಬೇಕು, ಕುತ್ಕೋಬೇಕು, ಕಣ್ಣಿ ಮುಂದೆ ಹೋಗಬೇಕು, ನಿಂತ್ಕೋಬೇಕು, ಟಾಸ್ಕ್ ಆಡಬಾರ್ದು, ಅವನಿಗೂ ಬೈಬಾರ್ದು, ಏನಿಲ್ಲ. ಹಾನೆಸ್ಟಾಗಿ ಟಾಸ್ಕ್ ಆಡ್ದಂಥವನಿಗೆ, ಸ್ಟ್ರೇಟ್ ಫಾರ್ವರ್ಡ್ ಆಗಿದ್ದಂಥವನಿಗೆ ಇಲ್ಲಿ ಯಾವುದು ಬೆಲೆ ಇಲ್ಲ. ಸೊ ಅದು ನಡೀತಿದೆ. ಸೊ ನನ್ನ ಪ್ರಕಾರ ತುಕಾಲಿ ಆ್ಯಂಡ್ ವರ್ತೂರ್ ಅವರು 6th and 5th ಪ್ಲೇಸ್ ತೊಗೊತಾರೆ. ಟಾಪ್ 3ನಲ್ಲಿ ವಿನಯ್, ಇದು ಆರ್ಡರ್ ಪ್ರಕಾರ ಅಲ್ಲ, ಮತ್ತೆ ಹೇಳ್ತಾ ಇದ್ದೀನಿ, ಟಾಪ್ 3ನಲ್ಲಿ ಯಾರು ಈ 3 ಜನ ಇರಬೇಕನ್ನೋದು ನನ್ನ ಆಸೆ. ಅವರೇ ಇರಬೇಕು ಒಂದು ಶೋದ ಕಾಂಟ್ರಿಬ್ಯೂಷನ್ ನೋಡಿದ್ರೆ. ಸೊ ಅಲ್ಲಿ ವಿನಯ್, ಸಂಗೀತ ಆ್ಯಂಡ್ ಕಾರ್ತಿಕ್, ಇವ್ರು 3 ಜನರಲ್ಲಿ ಯಾರು ಒಬ್ಬರು ವಿನ್ ಆದರೂ ಕೂಡ ನನಗೇನು ತೊಂದರೆ ಇಲ್ಲ. ಸೊ ಇವರು ವಿನ್ ಆಗ್ಬೋದು ಅಂದ್ಕೊತೀನಿ. ಅದರಲ್ಲಿ ನನ್ನ ಪ್ರಕಾರ ಸಂಗೀತ ಅಂತೂ ಫಿಕ್ಸು. ಟಾಪ್ 2ದಲ್ಲಿ ಸಂಗೀತ ಫಿಕ್ಸ್ ಆಗಿರ್ತಾರೆ. ಅವ್ರ ಪಕ್ಕದಲ್ಲಿ ಯಾರು ಇರ್ತಾರೆ ಅನ್ನೋದು ನೋಡಬೇಕು. ಸೊ ಅದು
ವಿನಯ್ ಇರ್ತಾರ, ಕಾರ್ತಿಕ್ ಇರ್ತಾರೆ, ಅಥವಾ ಡ್ರೋನ್ ಇರ್ತಾರಂತ ಅಂದರೆ ಸಪೋರ್ಟ್ ಇದೆ ಹೊರಗಡೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇನ್ನೊಂದು ಸಾರಿ ಆದಾಗೆ ಗೊತ್ತಾಗುತ್ತೆ ನಮ್ಮ ಜನಗಳಿಗೆ. ಸೊ ನಾವು ಎಷ್ಟೇ ಹೇಳಿದ್ರು ಕೂಡ ಅದು ಮ್ಯಾಟ್ರ್ ಆಗಲ್ಲ, ಅದು ಗೊತ್ತಾಗುತ್ತೆ. ಓಕೆ, ಯಾವತ್ತಿದ್ರೂ ಇದು ಮೋಸನೇ ಅದು, ನಾನಂತೂ ನಂಬಕ್ಕೆ ಹೋಗಲ್ಲ. ಆಮೇಲೆ ನೀವು ಹೇಳ್ಬೋದು ಸಪೋರ್ಟ್ ಮಾಡುವರು ಹಾಗೆ, ನಾನು ಹೇಳೋದು ಯಾಕೆ ಅಂತ. ಇವಾಗ ಮೋಸ ಮಾಡಿ ತಿದ್ಕೊಳ್ಳೋನಿಗೆ ಸಪೋರ್ಟು ಅಂತಂದರೆ, ಮೋಸ ಮಾಡದೇ ಇರೋನೇ ಅದನ್ನಲ್ಲ ಅಲ್ಲಿ, ಅವನಿಗೇನು ಮಾಡ್ತೀರಾ? ಅವನಿಗೇನಕ್ಕೆ ಸಪೋರ್ಟ್ ಇಲ್ಲ ಅಂದರೆ, ನಮ್ಮ ಜನ ಹೆಂಗೆ ಅಂದರೆ ನೋಡ್ಬಿಡ್ತಾರೆ ಫೇಸ್ ವ್ಯಾಲ್ಯೂ ಹೆಂಗಿದೆ, ಇವ್ನು ಅಮಾಯಕನ ಥರ ಕಾಣಿಸ್ತಾನೆ, ಅವ್ನು ವಿನಯ್ ನೋಡಿದ್ರೆ ಒಂಥರ ಏನೋ ರೌಡಿ ಥರ ಒಂದು ಹೊರಟಾಗಿ ಮಾತಾಡ್ತಾನೆ, ಅದೆಲ್ಲ ಅಲ್ಲ. ನಮ್ಮ ಜನಕ್ಕೆ ಸೈಲೆಂಟಾಗಿ ಹೊಡಿಬೇಕು, ನೋವಾಗಬಾರ್ದು, ಅದು ಯಾವಾಗ ಒಂದ್ಸರಿ ನೋವಾಗಬೇಕು. ಅವನ್ನ ಅಂಥವ್ರಿಗೆ ಸಪೋರ್ಟ್ ಮಾಡ್ತಾರೆ. ಬಟ್ ಅಲ್ಲಿಂದಲೇ ಸ್ಟ್ರೇಟ್ ಫಾರ್ವರ್ಡಾಗಿ ಹೇಳ್ತಾನಲ್ಲ, ಅವನಿಗೆ ಸಪೋರ್ಟ್ ಮಾಡಲ್ಲ, ಅಲ್ಲೇ ತಿರಸ್ಕಾರ, ನೀನು ಗೆಲ್ಲಬಾರದು ಅಷ್ಟೇ. ಯಾಮರ್ಸ್ ಹೊಡಿಬೇಕು ನಮಗೆ, ಆ ಥರ ಸ್ಟ್ರೇಟಾಗಿ ಹೇಳಿದ್ರೆ ಅರ್ಥ ಆಗಲ್ಲ. ಎಷ್ಟು ಸಾರಿ ಕ್ಷಮೆ ಕೇಳಿದ್ದಾರೆ ಗೊತ್ತಾ ಬಿಗ್ ಬಾಸ್ ಮನೆ ಒಳಗಡೆ ಕಾರ್ತಿಕ್ ಆ್ಯಂಡ್ ವಿನಯ್, ಎಷ್ಟು ಸಾರಿ. ನೀವು ಹೇಳ್ತೀರಾ ಅವ್ರು ತುಂಬ ದೊಡ್ಡವರು ಅದು ಇದು ಅಂತ ಹೇಳ್ತಾರೆ, ಚಿಕ್ಕ ಹುಡುಗ ಅದು ಏನೋ ಚಿಕ್ಕ ಹುಡುಗಿ ಅಂತೆಲ್ಲ ಮಾತಾಡ್ತೀರಾ. ಅಷ್ಟು ದೊಡ್ಡವರಾದರೂ ಕೂಡ ಸುಮಾರು ಸಾರಿ ಕ್ಷಮೆ ಕೇಳಿದ್ದಾರೆ. ಕೋಪದಲ್ಲಿ ಒಂದು ಮಾತು ಬರುತ್ತೆ ಹೋಗುತ್ತೆ. ಓಕೆ, ನಮ್ಮ ಮನೇಲಿ ಹೊರಗಡೆ ಇದ್ದಾಗ ಏನು ಯಾರು ಮಾತಾಡಲ್ವಾ? ಎಲ್ಲರೂ ಮಾತಾಡ್ತಾರೆ, ಎಲ್ರಿಗೂ ಉಪ್ಪು ಖಾರ ತಿನ್ನೋರೇ ಇದ್ದಾರೆ ಅಲ್ಲಿ, ಎಲ್ಲರೂ ಉಪ್ಪು ಖಾರ ತಿನ್ನೋರೇ ಇದ್ದಾರೆ. ಒಬ್ಬರು ಡ್ರಾಮಾ ಮಾಡ್ತಾವ್ರು ಅಷ್ಟೇ. ನೀವು ಹೇಳ್ಬೋದು ಏನು ಗುರು 100 ದಿನ ನಾಟಕ ಮಾಡೋಕ್ಕಾಗುತ್ತಾ ಅಂತ ಭಯಂಕರ ಆ್ಯಕ್ಟರ್ಗಳಿದ್ದಾರೆ, ಮಾಡ್ತಾವ್ರಲ್ಲ, ನೋಡ್ತಾ ಇಲ್ವಾ? ಲಾಸ್ಟ್ 2 ವಾರದಲ್ಲಿ ಬಂದ್ಬಿಡ್ತು ರೋಷಾವೇಶ, ಅದು ಯಾರೋ ಹೇಳಿದ್ರು ಅಂತ ಬಂದ್ಬಿಡ್ತಂತೆ. ಏನು ಕಾಮಿಡಿ ಮಾಡ್ತೀರಾ? ನಾನು ಇವಾಗಲೂ ಒಂದು ಇವ್ರನ್ನ ವರ್ತೂರವ್ರನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ಎಲ್ಲಿ ಸ್ಟ್ಯಾಂಡ್ ತೊಗೊಬೇಕು, ಯಾರ ವಿರುದ್ಧ ಅವ್ರು ತೊಗೊಂಡಿದ್ದಾರೆ, ಪ್ರತಿಯೊಬ್ಬರ ವಿರುದ್ಧ ಕೂಡ, ಇನ್ಕ್ಲೂಡಿಂಗ್ ವಿನಯ್, ಕಾರ್ತಿಕ್, ಸಂಗೀತ, ಡ್ರೋನ್, ಪ್ರತಿಯೊಬ್ಬರ ಬಗ್ಗೆ. ಕೆಲವು ಟೈಮಲ್ಲಿ ಯಾರು ತುಕಾಲಿಗೂ ಕೂಡ ಕೆಲವೊಂದು ಹೇಳಿದ್ದಾರೆ. ಸೊ ಅವ್ರು ಹಾನೆಸ್ಟ್ ಆಗಿ ನನಗೆ ಅನಿಸುತ್ತೆ, ಅವ್ರು ಹಾನೆಸ್ಟ್ ಮನುಷ್ಯ. ಅವ್ರು ಗೆದ್ದರೂ ನನಗೆ ತೊಂದರೆ ಇಲ್ಲ. ಬಟ್ ಶೋದೊಂದು ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ಅವರು ಕೂಡ ಇವಾಗೇನು ಲಾಸ್ಟಲ್ಲಿ ಒಂದು 4 ವೀಕ್ಸ್ ಆಡಿದ್ರು ಅವರು, ಅದರ ಒಂದು 3-4 ವೀಕ್ಸು, ಆ ಒಂದು ಗೇಮಲ್ಲೂ ಕೂಡ ಒಂದು ಕಾಂಟ್ರಿಬ್ಯೂಷನ್ ಮಾಡಿದಿದ್ರೆ ನಿಜವಾಗ್ಲೂ ವಿನ್ನರ್ ಅಂತ ಹೇಳ್ಬೋದು ನಾನು. ವಿನ್ನರ್ ಆಗೋವಂಥ ಎಲ್ಲ ಕ್ವಾಲಿಟೀಸ್ ಅವ್ರಿಗಿತ್ತು. ಯಾಕಂದ್ರೆ ಹೊರಗಡೆ ಸಪೋರ್ಟ್ ಏನು ಗುರು ಅದು ಆ ರೇಂಜ್ಗೆ. ಸೊ ಆ ಟೈಮಲ್ಲಿ ಏನಾಯಿತು, ಇವ್ರು ಕೆಲವು ಟೈಮಲ್ಲಿ ಡ್ರೋನ್ಗೆ ಸ್ವಲ್ಪ ಎಲ್ಲೋ ತಪ್ಪುಗಳನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಹಳ್ಳಿಯಿಂದ ಬಂದು ನಾಟಕ ಮಾಡ್ತಾ, ಅದೇ ಹೊರಗಡೆ ಹಾಸ್ಪಿಟಲ್ಗೆ ಹೋಗಿ ಬಂದುಬಿಟ್ಟು ಹೊರಗಡೆಯಿಂದ ಹಳ್ಳಿ ಭಾಷೆನಲ್ಲಿ ಏನೋ ಕನ್ವರ್ಟ್ ಮಾಡ್ತಿದ್ದಾನೆ, ಈ ನಾಟಕ ಮಾಡ್ತಿದ್ದಾನೆ, ಮುದ್ದೆ ಅಂತೆಲ್ಲನೂ ಈ ಒಂದು ಸಿಂಪತಿಗೋಸ್ಕರ ಮಾಡ್ತಿದ್ದಾನೆ ಅಂತೆಲ್ಲ ಹೇಳಿದಾಗ ಸ್ವಲ್ಪ ಅವರಿಂದ ಕೂಡ ಸ್ವಲ್ಪ ಡೈವರ್ಟ್ ಆದರು. ಇಲ್ಲ ಅಂತಂದರೆ ಈಸ್ ಒನ್ ಆಫ್ ದಿ ಫೈನಲಿಸ್ಟ್ ಇನ್ ರೇಸ್, ಆ ಪ್ರಕಾರ ತೊಗೊಳಕ್ಕೆ ಹೋದರೆ. ಸೊ ನೋಡೋಣ ಏನಾಗುತ್ತೆ ಅಂತ. ಆಮೇಲೆ ಇನ್ನೂ ಹೇಳ್ದಲ್ಲ ಏನಂತಂದರೆ ಸಪೋರ್ಟ್ ಮಾಡಿ ಯಾಕೆ ಸಪೋರ್ಟ್ ಮಾಡಬೇಕು ಅಂತ. ಅಮಾಯಕರು, ಬಡವರು, ಆಮೇಲೆ ಬಡವ್ರ ಮಕ್ಕಳು ಬೆಳಿಬೇಕು ಕಣ, ಹಾಗೆ ಹೀಗೆ ಅದನ್ನು ಮಿಸ್ಯೂಸ್ ಮಾಡ್ಕೊತಿದ್ದಾರೆ. ಆಮೇಲೆ ಏನಂತಾರೆ ರೈತರ ಮಕ್ಕಳು. ಸೊ ಇವೆಲ್ಲ ಒಂಥರ ವೆಪನ್ಗಳಾಗ್ಬಿಟ್ಟಿದ್ದಾವೆ ನಮ್ಮ ಜನಗಳಿಗೆ. ಸೊ ಈ ಥರ ಮಾತುಗಳು. ಸೊ ಜಾಸ್ತಿ ಏನಾದರೂ ಕೇಳಕ್ಕೆ ಹೋಗ್ಬಿಟ್ರೆ ಅವ್ರು ತಪ್ಪು ಮಾಡಿಲ್ವಾ, ಇವ್ರು ತಪ್ಪು ಮಾಡಿಲ್ವಾ, ನೀವು ಸಾಚಾ ಇದ್ದೀರಾ, ಹಿಂಗಳು ಮಾತು ಬಂದ್ಬಿಡೋದು. ಸೊ ಯಾವ ಮಟ್ಟಕ್ಕೆ ನಮ್ಮ ಜನಗಳು ಈ ಒಂದು ಸೊಸೈಟಿನಲ್ಲಿ ಒಂದು ಎಕ್ಸಾಂಪಲ್ಗಳನ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತಂದರೆ ಊಹಿಸ್ಕೊಂಡ್ರೇ ಒಂಥರ ಭಯ ಆಗುತ್ತೆ. ಆಮೇಲೆ ಈ ಹಿಂದಿ ಬಿಗ್ ಬಾಸಲ್ಲಿ ಅಲ್ಲಿ ಇಲ್ಲಿ ನೋಡ್ಬೇಕಾದ್ರೆ ಯಾರೋ ಎಲ್ವಿಶ್ ಅಂತೆ ಅವರಂತೆ, ಇವರೆಲ್ಲ ಎಂಥವ್ರು ಅಂತಂದರೆ ಯುವ ಜನತೆಗೆ ಒಂದು ಬಾವಿಗೆ ತಳ್ಳೋದ್ರಲ್ಲಿ ಇವರೆಲ್ಲ ಒಂದು ರೀತಿಯಲ್ಲಿ ಅಂಬಾಸಡರ್ಗಳಿದ್ದಂಗೆ. ಏನೂ ಇಲ್ಲ, ಅಲ್ಲಿ ಹೋಗ್ಬಿಟ್ಟು ಯಾವುದೋ ಒಂದು ಪಾರ್ಟಿಗಳಲ್ಲಿ ಅದೇನೋ ಹಾವಿನ ವಿಷ ಇದು ಏನಂತಾರೆ ಅದಕ್ಕೆ ಇದು ವಿಷ ಮಾರುವಂಥದ್ದು, ಅದು ಇಂತಹ ಕೆಲವೊಂದೆಲ್ಲ ಕೃತ್ಯಗಳನ್ನೆಲ್ಲ ಮಾಡ್ಕೊಂಡು ತಿರುಗಾಡ್ತಿರ್ತಾರೆ. ಇವರೆಲ್ಲ ಎಂಥವ್ರು ಎಕ್ಸಾಂಪಲ್ ಆಗಬೇಕು ಇವಾಗಿನ ಯುವ ಜನತೆಗೆ. ಸೊ ನಾವೇನೋ ಒಂದು ಸತ್ಯ ಹೇಳಕ್ಕೆ ಬಂದರೆ, ಇರೋವಂಥದ್ದು ಹೇಳಕ್ಕೆ ಬಂದರೆ ಇವರು ತಡ್ಕೊಳಕ್ಕಾಗಲ್ಲ. ಸೊ ಅವ್ರಿಗೆ ಒಂದು ಅಭಿಮಾನಿಗಳು ಬಂದುಬಿಟ್ಟು ಹಾಗೆ ಹಿಂಗೆ ಹೊಲಸಾಗಿ ಮಾತುಗಳು, ಮನೆಯವ್ರ ವಿಷಯಕ್ಕೆಲ್ಲ ಬೈಯೋದು. ಸೊ ಇಂಥ ಕಮೆಂಟ್ಗಳು ನೋಡಿಬಿಟ್ಟೆ ನಮಗೆ ಬೇಜಾರಾಗಿ ಇನ್ನೊಂದು 4 ಮಾತಾಡಬೇಕು ಅಂತ ಅನಿಸುತ್ತೆ, ಬಿಟ್ಬಿಡ್ತೀವಿ, ಬೇಡ ಹೊಸ ಬೇಡ ಅಂತ. ಆದರೂ ಕಮೆಂಟ್ ಬಂದ್ಬಿಟ್ಟು ಹಿಂಗೆ ನಾನು 2-3 ದಿವಸದಿಂದ ನಾನು ಮಾಡೋಕ್ಕೆ ಹೋಗಿರಲಿಲ್ಲ. ಯಾಕೆ ಹೇಳಿ, ಆಮೇಲೆ ಏನು ಬಂದುಬಿಟ್ಟು ನೀವು ನೆಗೆಟಿವ್ ಮಾಡಿದ್ರೆ ಅದಕ್ಕೆ ಸೋತರು ಅಂತಾರೆ. ಬೇಡ ವೋಟಿಂಗ್ ಲೈನ್ ಕ್ಲೋಸ್ ಆದಮೇಲೆ ವಿಡಿಯೋ ಹಾಕೋಣ ಅಂತ ನಾನು ಸುಮ್ಮನಿದ್ದೆ. ಆಮೇಲೆ ಅವರ ಅಭಿಮಾನಿಗಳು ಬಂದುಬಿಟ್ಟು ಹಂಗೆ ಹಿಂಗೆ, ನಾನು ಬಿಟ್ಟಿದ್ದೆ 2-3 ದಿನದಿಂದ ವಿಡಿಯೋನೇ ಮಾಡಿರಲಿಲ್ಲ, ಅವ್ರು ವಿಷಯದಾಗ ವಿಡಿಯೋನೇ ಮಾಡಿರಲಿಲ್ಲ. ಹಿಂಗೆ ಕಮೆಂಟ್ ಹಾಕ್ತಾಯಿದ್ರೆ ಏನು ಮಾಡೋಕ್ಕಾಗುತ್ತೆ? ನಾನಂತೂ ಬಿಡೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಶಂಸೋದಂತೂ ದೇವ್ರ ಹಣೆ